ನಾನು 7ನೇ ಕ್ಲಾಸೇ ಓದಿರ್ಬೋದು. ನನ್ನ ಮಗಳಿಗೆ ಡಾಕ್ಟರ್ ಮಾಡಿದ್ದೇನೆ, ಮತ್ತೆ ಬಿಲ್ಡಿಂಗ್ ಕಟ್ತಾ ಇದ್ದಾನೆ. ನನ್ನ ಮಗ ಇವತ್ತು ಅವನ ಕಾಲ ಮೇಲೆ ಅವನು ಎತ್ಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಇದೊಂದೇ ರೊಟ್ಟಿ ಮಿಷಿನ್. ಇದು ಒಂದು ರೊಟ್ಟಿ ನನ್ನ ಕುಟುಂಬದ 3 ಜನರ ಜೀವನ ಬದಲಾಯಿಸಿದೆ. ಇದರಿಂದ ನಾನು ತಿಂಗಳ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೇನೆ. ಇದನ್ನೆಲ್ಲ ಯಾರು ನೋಡ್ತಾ ಇದ್ದೀರಾ ಯೂಟ್ಯೂಬ್ದಲ್ಲಿ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸರ್ ಇದು ಏನು 1 HP ಮಷಿನ್ ಇದಾವಲ್ಲ, ಇವು 2 ಮಷಿನ್ಗೂ 1 ಲಕ್ಷ ಸಬ್ಸಿಡಿ ಇದೆ ಸರ್. ಅದು ಅರ್ಧ HP ಮಾಡಲ್ ಏನಿದೆಯಲ್ಲ ಅದಕ್ಕೆ 84,000 ಸಬ್ಸಿಡಿ ಇದೆ ಸರ್. ಸರ್ ರೈತರಿಗೋಸ್ಕರ, ಅದರಲ್ಲೂ ರೈತ ಮಹಿಳೆಯರಿಗೋಸ್ಕರ 50% ಸಬ್ಸಿಡಿಯಲ್ಲಿ ರೊಟ್ಟಿ ಮಷಿನ್ ಕೊಡ್ತಾ ಇದ್ದೀವಿ. ಇದು ತುಂಬ ಜನ ರೈತರಿಗೆ ಅನುಕೂಲ ಆಗುತ್ತೆ. ಇದು ತುಂಬ ಜನಗಳಿಗೆ ಶೇರ್ ಮಾಡಿ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ವಿರಕ್ತಮಠ ಅಂತೇಳಿ. ನಮ್ಮದು ಕಂಪ್ನಿ ಹೆಸರು ಬಂದುಬಿಟ್ಟು ವಜ್ರೇಶ್ವರಿ ಹೋಮ್ ಅಪ್ಲಯನ್ಸ್ ಅಂತೇಳಿ. ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ತಾರ್ಯಾಳದಲ್ಲಿ ನಮ್ಮ ಕಂಪ್ನಿ ಇದೆ. ಸರ್ ಇವತ್ತಿನ ದಿವಸ ಮಹಿಳೆಯರು ತುಂಬ ಕಷ್ಟದಲ್ಲಿದ್ದಾರೆ, ಅದರಲ್ಲಿ ರೈತ ಮಹಿಳೆಯರು ತುಂಬ ಕಷ್ಟದಲ್ಲಿದ್ದಾರೆ. ಅವರಿಗೋಸ್ಕರ ಅಂತೇಳಿ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಸರ್, ಈ ರೊಟ್ಟಿ ಮಷೀನಿಂದ ನಿಮಗೆಲ್ಲ ಏನು ಉಪಯೋಗ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಸರ್ ಇದು ನೋಡಿ, ಫಸ್ಟ್ ಮಾಡಲ್ ನಮ್ಮ ಕಡೆ ಬಂದುಬಿಟ್ಟು ಗಂಟೆಗೆ 500 ರೋಟಿ ಮಾಡುತ್ತೆ. ಅರ್ಧ HP ಮೋಟ್ರ್ ಸರ್ ಇದು. ಆಮೇಲೆ ಚಿಕ್ಕ ಜಾಗದಲ್ಲಿ ಕುಂದಿರುತ್ತೆ, ಒಂದು ಚಿಕ್ಕ ರೂಮ್ನಲ್ಲಿ ಆದರೂ ಇಟ್ಕೋಬೋದು ಸರ್. ಇದನ್ನು ಬಿಟ್ಟರೆ 2ನೇ ಮಾಡಲ್ ಇದೆ ಸರ್ ನಮ್ಮ ಹತ್ರ, 1 HP ವಿದೌಟ್ ಪ್ಲೇಟ್ ಅಂತೇಳಿ. ಗಂಟೆಗೆ 1,000 ರೋಟಿ ಮಾಡ್ಬೋದು ಸರ್ ಇದರಲ್ಲಿ. ನೀವು ಇದಕ್ಕಿಂತ ಇನ್ನೂ ಅಪ್ಗ್ರೇಡ್ ಹೋಗ್ತೀರಾ ಸರ್, ಈ ಮಷೀನ್ದಲ್ಲಿ ದಿನ 5,000 to 6,000 ರೋಟಿ ಮಾಡ್ಬೋದು. ಅಷ್ಟು ದೊಡ್ಡ ಮಷೀನ್ ಇದೆ ಇದು ಸರ್. ಇದು ಪ್ಲೇಟ್ ಇರೋ ಮಷೀನ್ಗೆ ಕೈಯಿಂದ ರೋಟಿ ತೆಗೆಯೋದು ತಪ್ಪುತ್ತೆ ಸರ್. 2 ಜನ ಬೇಕಾಗುತ್ತೆ ರೋಟಿ ತೆಗೆಯೋದಕ್ಕೆ. ಆ ಕೆಲಸ ಇದು ಒಂದೇ ಪ್ಲೇಟ್ ಮಷೀನ್ ಮಾಡುತ್ತೆ ಸರ್. 2 ಪ್ಲೇಟ್ ಕೊಟ್ಟಿರ್ತೀವಿ, 1 ಪ್ಲೇಟ್ ಮುಗಿದ ತಕ್ಷಣ ಇನ್ನೊಂದು ಪ್ಲೇಟ್ ಹಾಕ್ಕೋಬೋದು ಅವ್ರು. ಸರ್ ಸಾಮಾನ್ಯವಾಗಿ ಯಾರೂ ರೋಟಿ ಮಷಿನ್ ರೇಟ್ ಹೇಳಲ್ಲ, ಆದರೆ ನಾವು ಕೃಷಿ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ ಅಂತೇಳಿ ಫಾರ್ಮರ್ ಶೇರ್ ಏನು ರೇಟ್ ಬೀಳುತ್ತಲ್ಲ ಅದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ. ಇದು ಅರ್ಧ HP ಫಸ್ಟ್ ಮಾಡಲ್ ಮಷಿನ್ ಏನಿದೆಯಲ್ಲ, ಇದು ಪ್ಲಸ್ ಇದೊಂದು ಹಿಟ್ಟು ಕಲಸು ಸೇರಿ 84,000 ಬೀಳುತ್ತೆ ಸರ್ ರೈತರಿಗೆ ವಂತಿಕೆ ಕಟ್ಟೋದು. ಅದೇ ಥರ ಇದು 1 HP ಮಷೀನು. ಇದಕ್ಕೆ 5 kg ಹಿಟ್ಟು ಕಲಸು ಮಷಿನ್ ಸೇರಿಸಿದರೆ 1,10,000 ಆಗುತ್ತೆ. ಇದು 3ನೇ ಮಾಡಲ್ ಬಂದುಬಿಟ್ಟು ಪ್ಲೇಟ್ ಮಷಿನ್ ಏನಿದೆಯಲ್ಲ, ಇದು 1,40,000 ಪ್ಲಸ್ 5 kg ಹಿಟ್ಟು ಕಲಸು ಮಷಿನ್ ಸೇರಿಬಿಟ್ಟು. ಬನ್ನಿ ಸರ್ ನಾನು ತೋರಿಸ್ಕೊಡ್ತೀನಿ ನಿಮಗೆ. ತುಂಬ ಸಿಂಪಲ್ ಇದೆ ಸರ್ ಇದು ಮಷಿನದ್ದು, ಏನು ಆ ಥರ ಇದು ಇಲ್ಲ. ಅಲ್ಲಿ ಮನೆಯಲ್ಲಿ ಚಿಕ್ಕ ಮಕ್ಕಳು 12-13 ವರ್ಷದವರು ಕೂಡ ಆಪ್ರೇಟ್ ಮಾಡ್ಬೋದು ಇದನ್ನು. ಇದು ನೋಡಿ ಸರ್, ಮೇನ್ ಮಷಿನಿದ್ದು ಸ್ಟಾರ್ಟರ್ ಇದು ಆನ್ ಆಫು. ಇದು 3 ಪಿನ್ ಬರುತ್ತೆ ಪ್ಲಗ್, ಮನೆಯಲ್ಲೇ ಇದಕ್ಕೆ ಹಾಕುವಂಥದ್ದು. ಇದು 5 amsದ್ದು. ಮತ್ತು ಇದು ಹಿಟ್ಟಿನ ಜೇಡಿ ಇದು. ಇಲ್ಲಿ ಒಣ ಹಿಟ್ಟು ಹಾಕಿದರೆ ಬೆಲ್ಟಿಗೆ ಎಲ್ಲೂ ರೊಟ್ಟಿ ಅಂಟುಕೊಳ್ಳಲ್ಲ ಸರ್. ಅದೇ ಥರ ಇದು ಕಲಸಿದ ಹಿಟ್ಟು ಇಲ್ಲಿ ಹಾಕಬೇಕು. ಇಲ್ಲಿ ಮುಂದುಗಡೆ ಇಲ್ಲಿ ಕಟ್ಟಿಂಗ್ ಆಗುತ್ತೆ ಸರ್. ಇಲ್ಲಿ ರೋಲ್ ಆಗಿ ಬಂದಮೇಲೆ ಇಲ್ಲಿ ಕಟ್ಟಿಂಗ್ ಆಗಿ ರೊಟ್ಟಿ ಇಲ್ಲೇ ಬರುತ್ತೆ ಸರ್. ಇಲ್ಲಿ ಕೈಯಿಂದ ರೊಟ್ಟಿ ತೊಗೊಳ್ಳೋದು, ವೇಸ್ಟೇಜ್ ಏನಿದೆಯಲ್ಲ ವಾಪಸ್ ಅಂಟಿಸ್ಬಿಡೋದು. ಅದು ಮತ್ತೆ ರೀಸೈಕ್ಲಿಂಗ್ ಆಗಿಬಿಟ್ಟು ಮತ್ತೆ ರೊಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಕೂಡ ಎಲ್ಲೂ ವೇಸ್ಟೇಜ್ ಆಗೋಲ್ಲ ಸರ್. ಒಂದು ರೊಟ್ಟಿ ಕೂಡ ಕೆಟ್ಟರೂ ವಾಪಸ್ ಹಾಕ್ಬೋದು ಸರ್. ಸಬ್ಸಿಡಿ ಅಂದರೆ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಅದಾವೆ ಸರ್ ಮಷೀನ್. ಅವ್ರು ರೈತರು RSK ಅಂತ ಇರುತ್ತೆ ಸರ್, ರೈತ ಸಂಪರ್ಕ ಕೇಂದ್ರ ಅಂತೇಳಿ. ತಾಲೂಕು ಆಫೀಸಿಂದ ಅಲ್ಲೇ ಒಂದು 4-5 ಊರಿಗೆ ಒಂದೊಂದು RSK ಅಂತ ಇರ್ತವೆ ಸರ್. ಅಲ್ಲಿ ಹೋಗಿಬಿಟ್ಟು ಮೊದಲು ಅರ್ಜಿ ತುಂಬಬೇಕು ಸರ್. ಅರ್ಜಿ ತುಂಬಿದ ಮೇಲೆ ಅವರು ರೈತರು ವಂತಿಕೆ ಕಟ್ಟಿಸ್ಕೊತಾರೆ. ಕಟ್ಟಿಸ್ಕೊಂಡ್ಮೇಲೆ ನಮ್ಗೆ ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ ಸರ್. ವರ್ಕ್ ಆರ್ಡರ್ ಇಶ್ಯೂ ಆದಮೇಲೆ ನಾವು 8 ದಿನದಲ್ಲಿ ಅವ್ರಿಗೆ ಮಷಿನ್ ಸಪ್ಲೈ ಮಾಡ್ತೀವಿ ಸರ್. ಅವ್ರ ಮನೆ ಬಾಗಿಲಿಗೆ ಹೋಗುತ್ತೆ ಮಷಿನ್ ಸರ್. ಮೋಟ್ರ್ ಬಂದುಬಿಟ್ಟು 1 ವರ್ಷ ಫುಲ್ ಗ್ಯಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಮಷಿನ್ ಬಂದುಬಿಟ್ಟು 1 ವರ್ಷ ವಾರಂಟಿ ಇರುತ್ತೆ ಸರ್. ಏನೇ ತೊಂದರೆ ಆದರೂ ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಮಾಡಿಕೊಡ್ತೀವಿ ಅದನ್ನು ಸರ್. ನಮ್ಮದು ತುಂಬ ಉತ್ತಮ ಕ್ವಾಲಿಟಿ ಇದೆ ಸರ್. ನಾವು ಸುಮಾರು ಒಂದು 2015ರಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಸುಮಾರು ಇವಾಗ ಒಂದು 8-10 ಸಾವಿರ ಮಷಿನ್ ಇದಾವೆ ಸರ್ ನಮ್ಮ ಕರ್ನಾಟಕದಲ್ಲಿ. ಉತ್ತಮ ಕ್ವಾಲಿಟಿ ಇದೆ ಅಂತಲೂ ತುಂಬ ಸೇಲ್ ಆಗಿದೆ ಸರ್. ಸರ್ವಿಸ್ ಬಂದುಬಿಟ್ಟು ನಮ್ಗೆ ತುಂಬ ಈಸಿ ಇದೆ ಸರ್. ಅಂಥ ಹೈ ಮೇಂಟೆನೆನ್ಸ್ ಏನಿರಲ್ಲ ಇದರಲ್ಲಿ. ಕ್ವಾಲಿಟಿ ಮಾತ್ರ ಸೂಪರ್ ಇದೆ ಸರ್, ಅದಕ್ಕೇನು ಬೇರೆ ಮಾತೇ ಇಲ್ಲ ಸರ್. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನಾವು, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು. ಖುದ್ದಾಗಿ ನೀವು ಕಂಪ್ನಿಗೆ ಬರ್ತೇನೆ ಅಂದರೆ ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ತಾರ್ಯಾಳ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ, ಅಲ್ಲಿ ಬಂದರೆ ನಮ್ಮ ಫ್ಯಾಕ್ಟ್ರಿ ಇದೆ ಸರ್.